ಮಕ್ಕಳಿಗೆ ಯಾವುದೇ ಒತ್ತಡ ಹಾಕದೆ ಅವರ ಆಯ್ಕೆಯನ್ನು ಪ್ರೋತ್ಸಾಹಿಸಬೇಕು. ಹಾಗೆ ಪಾಲಕರ ಕನಸನ್ನು ನನಸು ಮಾಡುವುದು ಕೂಡ ಮಕ್ಕಳ ಕರ್ತವ್ಯ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಸುವರ್ಣ ವಿಧಾನಸೌಧದ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿಯ ವಿವಿಧ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಮಾತನಾಡಿದ ಸಚಿವರು, ಒಂದೊಂದು ಕ್ಷಣ ಕೂಡ ಮಕ್ಕಳ ಪಾಲಿಗೆ ಮುಖ್ಯ. ಉತ್ತಮ ರೀತಿಯಲ್ಲಿ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನಾನು ಇಲಾಖೆಯ ಸಚಿವೆಯಾದ ಬಳಿಕ ಹಲವು ಬದಲಾವಣೆ ಮಾಡಿರುವೆ. ಇಂದಿನ ಮಕ್ಕಳು ನಾಳೆ ದೇಶದ ಭವಿಷ್ಯ. ಪಾಲಕರ ಕನಸನ್ನು ಮಕ್ಕಳು ಈಡೇರಿಸಬೇಕು ಎಂದ ಸಚಿವರು, ಕಣ್ಣಿಗೆ ಕಾಣುವ ದೇವರು ಅಂದರೆ ಮಕ್ಕಳು. ಅವರನ್ನು ಸಂತೋಷಪಡಿಸಿದರೆ ನಮ್ಮ ಜೀವನ ಸಾರ್ಥಕವಾದಂತೆ ಎಂದು ಹೇಳಿದರು. ಅಧಿಕಾರ ಎಂಬುದು ಶಾಶ್ವತವಲ್ಲ, ಇದೊಂದು ಅವಕಾಶ. ಅಧಿಕಾರ ಇದ್ದಾಗ 4 ಜನರಿಗೆ ಅನುಕೂಲ ಮಾಡಿಕೊಡಬೇಕು. ಇಡೀ ದೇಶದಲ್ಲಿ ಭಾರತಕ್ಕೆ ಮಾದರಿಯಾಗುವಂತೆ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲಿ ಶಾಲಾ ಮಕ್ಕಳಿಗಾಗಿ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ತರಲಾಯಿತು. ಊಟದ ಸಮಸ್ಯೆಯಿಂದಾಗಿ ಶಾಲೆಯಿಂದ ದೂರ ಉಳಿಯುತ್ತಿದ್ದ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆ ವಿದ್ಯಾಭ್ಯಾಸ ನೀಡುವುದೇ ಈ ಯೋಜನೆಯ ಉದ್ದೇಶ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಮಹಿಳೆಯರ ಹಾಗೂ ಮಕ್ಕಳ ಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಸ್ವಾರ್ಥ ಇಲ್ಲ. ಮಕ್ಕಳ ವಿಷಯದಲ್ಲಿ ರಾಜಕೀಯ ಮಾಡುವುದನ್ನು ಯಾರೂ ಒಪ್ಪೋದಿಲ್ಲ ಎಂದು ಹೇಳಿದರು. ನಾನು ಸಾಮಾನ್ಯ ರೈತ ಕುಟುಂಬದಿಂದ ಬಂದವಳು. ನನಗೆ ನನ್ನ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಇದೆ. ಏಕೈಕ ಮಹಿಳಾ ಸಚಿವೆಯಾಗಿ ಮಹಿಳೆಯರ ಹಾಗೂ ಮಕ್ಕಳ ಪರ ಧ್ವನಿ ಎತ್ತುತ್ತಾ ಇರುವೆ. ನಾನು ಶಾಲೆಯಲ್ಲಿದ್ದಾಗ ಹಿರಿಯರು ಮಾಡುತ್ತಿದ್ದ ಭಾಷಣವೇ ನನಗೆ ಸ್ಫೂರ್ತಿ ಆಯಿತು ಎಂದು ಹೇಳಿದರು. ನಮ್ಮ ತಂದೆ ತಾಯಿ ಹೇಳಿದರೆ IAS ಆಗ್ತೀನಿ. ಆದ್ರೆ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಶಾಲೆ ಓದಿಸ್ತಾ ಇದ್ದಾರೆ, ಅದ್ರ ಕಡೆನೂ ಚಿಂತನೆ ಮಾಡಿ. ನಿಮ್ಮ ತಂದೆ ತಾಯಿಯ ಆಸೆಯನ್ನ ಕನಸನ್ನ ಈಡೇರಿಸುವುದು ನಿಮ್ಮ ಜವಾಬ್ದಾರಿ. ನೀವು ಮಾಡ್ಲೇಬೇಕು. ಭಗವಂತ ಒಮ್ಮೆ ಹುಟ್ಟಿಸ್ತಾನೆ, 2ನೇ ಸಾರಿ ಜೀವನ ಇರುತ್ತೆ ಅನ್ನೋದನ್ನ ತಲೆ ತೆಗೆದುಬಿಡಿ. ಎಷ್ಟು ದಿನ ಬದುಕ್ತೀವಿ ಅನ್ನೋದಲ್ಲ, ಯಾವ ರೀತಿ ಬದುಕಿದ್ವಿ, ಯಾವ ರೀತಿ ನಾವು ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ನಾವು ಛಲಗಾರರಾಗಿ ನಾವು ಸಾಧಿಸಿದ್ವಿ, ಸಾಧನೆಯನ್ನ ಮಾಡಿದ್ವಿ ಅನ್ನೋದನ್ನ ತಾವು ಬಿಟ್ಟು ಹೋಗ್ಬೇಕು. ಸಾಕ್ಷಿ ಗುಡ್ಡೆ ಅಂತ ಹೇಳ್ತಾರೆ ಹಿರಿಯರು. ಮಕ್ಕಳೇ, ಇನ್ನೊಮ್ಮೆ ಈ ಬಾಲ್ಯ ಜೀವನ ನಿಮಗೆ ಸಿಗೋದಿಲ್ಲ. ನಾವೇನೀಗ ತಲೆಯಲ್ಲಿ ಬೇರೆಯವ್ರ 4 ಮಾತನ್ನ ಒಳ್ಳೆ ಮಾತನ್ನ ಹಾಕ್ತಾರಲ್ಲ, ಅದನ್ನ ತಲೆಯಲ್ಲಿ ಫಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇವತ್ತು ಈ ಮಟ್ಟಕ್ಕೆ ನಾನು ಒಬ್ಬ ಸಾಮಾನ್ಯ ರೈತರ ಕುಟುಂಬದಿಂದ ಬಂದದ್ದು. ಬಹಳಷ್ಟು ಜನ ಹಿರಿಯರಿದ್ದೀರಿ, ಪಾಲಕರಿದ್ದೀರಿ. ನಾನು ಒಬ್ಬ ರೈತನ ಮಗಳು. ನಾನು ಕೆಂಪು ಬಸ್ ನಲ್ಲಿ ಓಡಾಡದಂತವಳು, ಸರ್ಕಾರಿ ಶಾಲೆಯಲ್ಲಿ ಕಲಿತಂತವಳು. ನನಗೆ ಹೆಮ್ಮೆ ಇದೆ ನಾನು ಅದನ್ನು ಹೇಳ್ಕೊಳ್ಳಕ್ಕೆ. ಅದು ಈ ಮಟ್ಟಕ್ಕೆ ಒಬ್ಬ ಮಹಿಳೆಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಮಹಿಳಾ ಮಂತ್ರಿಯಾಗಿ 33 ಗಂಡಸರ ಜೊತೆ ಒಬ್ಬಳೇ ಕೂತ್ಕೊಂಡು ಮಕ್ಕಳಿಗೋಸ್ಕರ, ಮಹಿಳೆಯರಿಗೋಸ್ಕರ ಧ್ವನಿಯನ್ನ ಎತ್ತಾ ಇದ್ದೀನಿ. ಅದು ಪ್ರಾಮಾಣಿಕ ಬದ್ಧತೆ ಸಾಧಿಸುವಂತ ಛಲ ಮತ್ತು ಧೈರ್ಯ ಸರ್ವತ್ರ ಸಾಧನ. ಅದು ನನ್ನಿಂದ ಸಾಧಿಸ್ಲಿಕ್ಕೆ ಸಾಧ್ಯವಾಗಿದೆ ಅಂತಂದ್ರೆ ಇಲ್ಲಿ ಕುಳಿತುಕೊಂಡಂತ 10 ಜನ ಮಕ್ಕಳು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಸ್ಕೂಲ್ನಲ್ಲಿದ್ದಾಗ, ಈಗ ನಾನು ಯಾವ ರೀತಿ ನಿಮ್ಗೆ ಭಾಷಣ ಮಾಡ್ತಾ ಇದ್ದೀನಿ, ಹಾಗೆ ನಾನು ಸ್ಕೂಲ್ನಲ್ಲಿದ್ದಾಗ ನನಗೆ ಅನೇಕ ಹಿರಿಯರು ಬಂದು ಭಾಷಣ ಮಾಡ್ತಾ ಇರೋದು ನನ್ನ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತು. ಅವತ್ತು ಅವಕಾಶಗಳು ಕಡಿಮೆ ಇದ್ದಂತ ಸಂದರ್ಭದಲ್ಲಿ, ಮಕ್ಕಳನ್ನ ನಿಮಗೆ ಹೇಳ್ತಾ ಇದ್ದೀನಿ, ಅವಕಾಶಗಳು ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಶನಿವಾರ ನಮ್ಮ ಊರಿಗೆ ಬಸ್ ಬರ್ತಾ ಇರಲಿಲ್ಲ. 14 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹೈಸ್ಕೂಲ್ ಕಲ್ತಂತವಳು ನಾನು. 14 ಕಿಲೋಮೀಟರ್ ಶನಿವಾರ ನಮ್ಮ ಊರಿಗೆ ಬಸ್ ಬರ್ತಿರ್ಲಿಲ್ಲ. ನಾನೇ ಸಾಧಿಸಿದೀನಿ ಅಂತಂದ್ರೆ ಇನ್ನು ನಿಮಗೆ ಎಷ್ಟು ಅವಕಾಶಗಳಿದಾವೆ. ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಕೈಗೆ ನಿಮ್ಮ ತಂದೆ ತಾಯಿ ಕೂಲಿ ಮಾಡ್ತಾರೋ, ನಾಲಿ ಮಾಡ್ತಾರೋ, ನೌಕರಿ ಮಾಡ್ತಾರೋ, ಸಾಲ ಮಾಡ್ತಾರೋ, ಕಷ್ಟದಲ್ಲಿದ್ದಾರೋ, ಆದ್ರೆ ನನ್ನ ಮಕ್ಕಳ ವಿದ್ಯಾಭ್ಯಾಸ ಎಲ್ಲೂ ಕುಂಠಿತ ಆಗಬಾರ್ದು ಅಂತ ಎಂತೆಂತ ಅವಕಾಶಗಳನ್ನ, ಮೊಬೈಲ್ ಅಂದ್ರೆ ಮೊಬೈಲ್, ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್, ಬುಕ್ ಅಂದ್ರೆ ಬುಕ್, ಟ್ಯೂಷನ್ ಅಂದ್ರೆ ಟ್ಯೂಷನ್. ನೀವು ನಡೆದಾಡಿದ್ರೆ ಖುಷಿ ಪಡ್ತಾರೆ ನಮ್ಮ ಪಾಲಕರು, ನೀವು ಓದಿದ್ರೆ ನಮ್ಮ ಪಾಲಕರು ಖುಷಿ ಪಡ್ತಾರೆ. ನೀವು 80% ಇಂದ 85% ಮಾರ್ಕ್ಸ್ ತಗೊಂಡ್ರೆ
ಎಲ್ಲ ಮೀಟಿಂಗ್ ನಲ್ಲಿ ಎಂತ ಕಿಟ್ಟಿ ಪಾರ್ಟಿನಲ್ಲಿ ನನ್ನ ಮಗಳು ಹಂಗ್ ಮಾಡಿದ್ಲು, ನನ್ನ ಮಗಳು ಹಿಂಗ್ ಮಾಡಿದ್ಲು, ನನ್ನ ಮಗ ಹಂಗ್ ಮಾಡಿದ ಅಂತ ಹೇಳ್ತಾರೆ. ಈ ಮುಗ್ಧ ಪಾಲಕರ ಕನಸನ್ನ ಮಕ್ಕಳು ಈಡೇರಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಣ್ಣಿಗೆ ಕಾಣುವಂತ ದೇವರು ಯಾರಾದ್ರೂ ಇದೆ, ಅದು ನಮ್ಮ ತಂದೆ ತಾಯಿ. ನಮ್ಮ ತಂದೆ ತಾಯಿಗಳನ್ನ ಸಂತೋಷ ಪಡಿಸಬೇಕಾಗಿರೋ ಜವಾಬ್ದಾರಿ ನಿಮ್ಮೆಲ್ಲರೂ ಇದೆ ಅಲ್ಲ. ಮಕ್ಕಳ ಕೈ ಎತ್ತಿ ನೋಡೋಣ, ಎಷ್ಟು ಜನ ನಿಮ್ಮ ತಂದೆ ತಾಯಿಯರನ್ನ ಸಂತೋಷ ಪಡಿಸ್ತೀರಂತ. ನಮ್ ಕಣ್ಣಿಗೆ ಕಾಣುವಂತ ದೇವರೇ ಅವರು. ಅವ್ರನ್ನ ಸಂತೋಷ ಪಡಿಸಿ ನೀವು ಜೀವನದಲ್ಲಿ ಉದ್ಧಾರ ಆಗಿ ನಮ್ಮ ಇಲಾಖೆಯಿಂದ ಪ್ರತಿಯೊಂದು ಹೆಜ್ಜೆ ತಮಗೆ ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ ನಾವು ಸನ್ನದ್ಧರಿದ್ದೀವಿ. ಸಂಗಮೇಶ್ ಅವರಿದ್ದಾರೆ, ಬೆಂಗಳೂರಿನ ಬಾಲಭವನ ಇದೆ. ನೀವು ಟೂರ್ಗೆ ಹೋಗ್ತೀನಿ ಅಂತಂದ್ರೆ, ವಿದ್ಯಾಭ್ಯಾಸದ ಯಾವ್ದಾದ್ರು ಟೂರ್ಗೆ ಹೋಗ್ತೀನಿ ಅಂತಂದ್ರೆ, ನಿಮ್ಗೆ ಇನ್ನೂ ಏನೋ ಮಾರ್ಗದರ್ಶನ ಬೇಕು ಅಂತಂದ್ರೆ, ತಮಗೆ ಬುಕ್ಸ್ಗಳು ಇನ್ನೊಂದು ಏನೋ ನಮ್ಗೆ ಬೇಕು ನಮ್ಮ ಇಲಾಖೆಯಿಂದ, ಇದು ನಮ್ಮ ಮಕ್ಕಳ ಇಲಾಖೆ ಅಂತ ನೀವು ಬಂದ್ರೆ ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಬೆನ್ನಿಗೆ ನಿಲ್ಲುವಂತ ಕೆಲಸ ನನ್ನ ಇಲಾಖೆ ಮಾಡುತ್ತೆ. ಆದ್ರೆ ನೀವು ಮುಂದುವರಿ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಯಿತು. ಅದೇ ರೀತಿ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಮ್ಮ ಲಕ್ಷ್ಮಿ ಅವರು, ನನ್ನ ಹೆಸರು ಲಕ್ಷ್ಮಿ, ಅವಳ ಹೆಸರು ಲಕ್ಷ್ಮಿ. ಒಂಥರ ಈ ಭಾಗದಲ್ಲಿ, ನನ್ನ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಾನು ಯಾವ ರೀತಿ ಇರ್ತೀನಿ ಅಂತಂದ್ರೆ, ಇಲ್ಲಿ ಮಂತ್ರಿ ಗಿಂತ್ರಿ ಏನು ಇಲ್ಲ. ಇಲ್ಲಿ ಏನೇ ಇದ್ರು ಒಂದು ಅಕ್ಕ ತಂಗಿಯ ಒಂದು ಸಂಬಂಧ, ಒಂದು ಗೆಳೆತನದ ಸಂಬಂಧ. ಇವತ್ತು ಲಕ್ಷ್ಮಿ ಅವರು ಕೂಡ ಬಂದಿದ್ದಾರೆ, ಜೊತೆಯಲ್ಲಿ ತಾವೆಲ್ಲರೂ ಕೂಡ ಹಿರಿಯರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಪಾಲಕರು ಬಂದಿದ್ದಾರೆ. ನಾನು ಇವತ್ತು ಬಹಳಷ್ಟು ನಮ್ಮ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಬಹಳಷ್ಟು ಮಂತ್ರಿಗಳಿಗೆ ಪುರಸತ್ತಿಲ್ಲದಂತ ಕೆಲಸ ಇದ್ರೂ ಕೂಡ ಇವತ್ತಿನ ದಿನ ಇದನ್ನ ಮಾಡೋಣ ಅಂತ ಬಹಳ ವಿಶೇಷವಾಗಿ ನಾನು ನಿಮ್ಮನ್ನೆಲ್ಲರನ್ನು ಕರೆಸಿದ್ದೀನಿ. ಈ ಒಂದು ನಮ್ಮ ಬಾಲ ವಿಕಾಸ ಅಕಾಡೆಮಿ ನಾನು ಮಂತ್ರಿ ಆದ ಮೇಲೆ ಬಹಳಷ್ಟು ಚೇಂಜಸ್ ಅನ್ನ ತರಬೇಕನ್ನುವಂತ ನಿಟ್ಟಿನಲ್ಲಿ ಮಕ್ಕಳಿಗೆ ವಿಶೇಷವಾದಂತ ಕಾಳಜಿಯನ್ನ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಇವತ್ತಿನ ಮಕ್ಕಳು ನಾಡಿನ ನಮ್ಮ ಸಮಾಜವನ್ನ ಕಟ್ಟುವಂತವರು, ನಮ್ಮ ದೇಶದ ಉತ್ತಮ ಪ್ರಜೆ ಆಗಬೇಕು. ನಮ್ಮ ಸಂಗಮೇಶ್ ಅವರು ಹೇಳ್ತಾ ಇದ್ರು, ಮುಂದೆ ಒಂದು ದಿನ ತಾವು ಏರ್ಪೋರ್ಟ್ಗೆ ಬಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನವರೇ ಬಂದು ತಮ್ಮನ್ನ ಸ್ವಾಗತ ಮಾಡಬೇಕು, ಆ ಮಟ್ಟಿಗೆ ತಾವೆಲ್ಲರೂ ಬೆಳಿಬೇಕು ಅನ್ನೋದು ನಿಜ. ಯಾಕಂತಂದ್ರೆ ಇವತ್ತು ಅಧಿಕಾರ ಅನ್ನೋದು ಇದು ಶಾಶ್ವತ ಅಲ್ಲ. ಅಧಿಕಾರ ಅನ್ನೋದು ಒಂದು ಅವಕಾಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ 4 ಜನರಿಗೆ ಒಳ್ಳೆ ಕೆಲಸವನ್ನ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡಿದ್ರೆ ಅದು ಆ ಅಧಿಕಾರ ತೆಗೆದುಕೊಳ್ಳೋದಕ್ಕೂ ಒಂದು ಸ್ವಾರ್ಥಕತೆ ಮುಟ್ಟುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗಬಾರ್ದು ಅನ್ನೋದು ನನ್ನ ಹಾಗೂ ಇಲಾಖೆಯ ಉದ್ದೇಶ. ಯಾವುದೇ ಮಾರ್ಗದರ್ಶನ ಬೇಕಾದರೆ ನಮ್ಮ ಇಲಾಖೆ ಸದಾ ನೀಡ್ತದೆ. ಬಾಲ್ಯದ ಜೀವನ ಒಳ್ಳೆಯ ಜೀವನ, ಎಲ್ಲರೂ ತಮ್ಮ ಜೀವನವನ್ನು ಹಸನಾಗಿಸಿಕೊಳ್ಬೇಕು ಎಂದರು. ವಿಜಯಪುರದಲ್ಲಿ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗುತ್ತಿದೆ. ಇದಕ್ಕೆ ನಮ್ಮ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಈ ವೇಳೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದಂತಹ ಸಂಗಮೇಶ್ ಬಬಲೇಶ್ವರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ವಿನಯ್ ನಾವಲಗಟ್ಟಿ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಾರಮಮ್ಮನ ಉಪ್ಪಾರ್, ಕೆಪಿಸಿಸಿ ಸಂಚಾಲಕ ಬಸವರಾಜ ಶೇಗಾವಿ, ಹಲಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಲಕ್ಷ್ಮೀ ರಾ ಗೇಜ್ಪತಿ, ಬಾಲ್ ವಿಕಾಸ್ ಅಕಾಡೆಮಿಯ ನಿರ್ದೇಶಕರಾದಂತಹ ಗಜಾನನ ಮನ್ನಿಕೇರಿ, ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ BH ನಿಶ್ವಲ್, ಯೋಜನಾಧಿಕಾರಿ ಅಕ್ಕ ಮಹಾದೇವಿ, ಉಪನಿರ್ದೇಶಕರಾದ ಚೇತನ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೃಷ್ಣ, KMM ನ್ಯೂಸ್, ಬೆಳಗಾವಿ.